ಉಲ್ಟಾಗಿ ಬಾಂಡ್ ರವಿನ ಮದುವೆ ಮಾಡ್ಕೋಬೇಕು ಅಂತ ಆದ್ರೆ ಏನ್ ಮಾಡ್ತೀಯಾ? ಟೆನ್ಷನ್ನೇ ಇಲ್ಲ, ನಾನು ಮಾಡ್ಕೋತೀನಿ. ಬಾಂಡ್ ರವಿ ಜೊತೆ ನಿನ್ ವೆಡ್ಡಿಂಗ್ ಫೋಟೋ ನೆನೆಸ್ಕೊಂಡ್ರೇನೆ ನಂಗೆ ನಗು ಬರುತ್ತೆ. ಪರವಾಗಿಲ್ಲ, ಎಷ್ಟೋ ಹುಡುಗಿಯರಿಗೆ ಮದುವೆ ಆಗೋ ತನಕ ಯಾರ ಜೊತೆ ಫೋಟೋ ತೆಗೆಸ್ಕೋತೀವಿ ಅಂತಾನೆ ಗೊತ್ತಿರಲ್ಲ. ಅಟ್ಲೀಸ್ಟ್ ನಾನು ಬಾಂಡ್ ರವಿ ನೋಡಿದ್ದೀನಿ. ನಿನ್ಗೊಂದ್ ಜೊತೆ ಚಪ್ರಿ ಯಾವ ಬ್ರ್ಯಾಂಡ್ ತಗೋಬೇಕು ಅಂತ ಅವನಿಗೆ ಗೊತ್ತಾಗಲ್ಲ. ಎ ಅಂದ್ರೆ ಬಿ ಅನ್ನಕ್ ಬರಲ್ಲ. ನೋ ಪ್ರಾಬ್ಲಮ್, ನಾನು ಹೇಳ್ಕೊಡ್ತೀನಿ. ಅವನ ಮನಸ್ಸು ತುಂಬಾ ಕ್ಲೀನು. ಬ್ರೇವ್ ಗರ್ಲ್, ವೆರಿ ಬ್ರೇವ್ ಗರ್ಲ್. ಚೆನ್ನಾಗಿರಿ ಇಬ್ರು, ಚೆನ್ನಾಗಿರಿ. ಆಲ್ ದಿ ಬೆಸ್ಟ್. ಚೆನ್ನಾಗಿರಿ ಇಬ್ರು. ಅಯ್ಯೋ, ನೀವ್ ಕಿರ್ಚದ್ ನಿಲ್ಸ್ರಿ. ನೀವ್ ಹಿಂಗೆ ಕಿರ್ಚ್ಕೊಂಡ್ರೆ ಅವ್ರು ನೀರಲ್ಲಿ ಸಾಯ್ತಾರ, ನಾವ್ ದಡದಲ್ಲಿ ಸಾಯ್ತೀವಿ. ನೀವ್ ಕರೆಕ್ಟ್ ಆಗಿ ಅವ್ರು ಎಲ್ಲಿ ಬಿದ್ರು ಅಂತ ಅಡ್ರೆಸ್ ಹೇಳಿ. ಅವಳಲ್ಲಿ ಸಾಯ್ತಿದ್ದಾಳೆ, ನೀನ್ ಇಲ್ಲಿ ಕತೆ ಕೇಳ್ತಿದ್ಯಾ? ನಾನು ಕತೆ ಕೇಳ್ತಿಲ್ಲ, ಅಡ್ರೆಸ್ ಕೇಳ್ತಾ ಇದ್ದೀನಿ. ಎಲ್ಲಿ ಬಿದ್ರು ಕರೆಕ್ಟ್ ಆಗಿ ಹೇಳಿ. ಅಲ್ಲಿ ಅಲ್ಲಿ ಅಲ್ಲ, ಕಾಪಾಡು, ಹೋಗು. ಒಂದ್ ನಿಮಿಷ, ತಡ್ಕೊಳಕಾಯ್ತಿಲ್ಲ. ದಿವ್ಯಾ, ಏನ್ ಮಾಡ್ತಿದ್ಯಾ? ನೀರಿಗೆ ಬಿದ್ದವರು ಸಾಯಕ್ ಮುಂಚೆ 3 ಸಲ ಮೇಲಕ್ಕೆ ಬರ್ತಾರೆ. ಬಾಂಬ್ ಸಿಗುತ್ತೆ, ಹಿಡ್ಕಂತಾರೆ, ಹೇಳ್ಕೊಂಬೋಣ. ಜೀವದ ಬೆಲೆ ಗೊತ್ತಾ ನಿನ್ಗೆ? ನೀನ್ ಬೀಳ್ತೀಯ, ನಾನ್ ಬೀಳ್ಲಾ? ರೀ ಮೀರಾ ಮೇಡಮ್, ಏನ್ ತಮಾಷೆ ಮಾಡ್ತಿದ್ರೇನ್ರಿ? ಮೊಸಳೆ ಇದೆ ರೀ, ದುಮ್ಕುದ್ರೆ ಲಬಕ್ ಲಬಕ್ ಅಂತ ತಿನ್ಕೊಂಡ್ಬಿಡ್ತೇವೆ. ಏಯ್, ದಿವ್ಯಾ ಮೇಡಮ್ ನ ಮೊಸಳೆ ತಿನ್ನಲ್ಲ ಬಿಡಿ. ಯಾಕೆ ತಿನ್ನಲ್ಲ? ಆಯ್ತು, 1/4 kg ಮಾಂಸ ಇಲ್ಲ. ಅಕಸ್ಮಾತ್ ಮೊಸಳೆಗೆ ಸಿಕ್ಕಿದ್ರೆ ಅದೇ ತಳ್ಕೊಂಬಂದು ದಡಕ್ ಬಿಟ್ಬಿಡುತ್ತೆ. ಇರ್ರಿ, ಬ್ರೈನ್ ಯೂಸ್ ಮಾಡೋಣ, ಇರ್ರಿ. ಸಿಕ್ಬಿಡ್ತ್ರೆ. ಅಯ್ಯೋ, ಏನ್ ದಿವ್ಯಾ ಬಟ್ಟೆ ಮಾತ್ರ ಸಿಕ್ಕಿದೆ. ದಿವ್ಯಾ ಬಟ್ಟೆ ಸಿಕ್ಕಿದ್ಮೇಲೆ ಬಾಡಿ ಇಲ್ಲ ಎಲ್ಲೋ ಇರುತ್ತೆ. ಬನ್ರಿ, 1/4 kg ಮಾಂಸ ಆಚೆ ಬನ್ರಿ.